ರೈತರ ಮುಕ್ತ ಕಾರ್ಖಾನೆಗಳಲ್ಲಿ ನಡೀತಾ ಇದ್ದಂತೆ ಮತ್ತೆ ಸರ್ಕಾರ ಗೋಲಿಬಾರ್ ಆದಾಗ 139 ಜನ ರೈತರು ಹುತಾತ್ಮರಾದ ಸಂದರ್ಭದಲ್ಲಿ ನರಗುಂದ ನವಲಗುಂದ ಬಂಡಾಯದ ಮೂಲಕ ನಮ್ಮ ಸುದ್ದಿಯಾಯಿತು. ಬಹಳ ಹಿಂದೆ ಎಚ್ ಎಸ್ ರುದ್ರಪ್ಪನವರು, ನಂತರ ಪ್ರೊಫೆಸರ್ ನಂಜುಂಡಸ್ವಾಮಿ, ಈಗ ನಾವು ಈ ಜವಾಬ್ದಾರಿ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ತೇವೆ. ಬೇರೆ ಬೇರೆ ವ್ಯಕ್ತಿ ಕಾರ್ಯಕರ್ತರು ಕೂಡ ರಾಜ್ಯದಾದ್ಯಂತ ಇದ್ದಾರೆ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬಹಳ ಮುಂದುವರಿಸತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂದುವರೆದ್ರೆ ಹೋದರೆ ಪ್ರಯೋಜನವಾಗಿದೆ. ಕಾರಣ ನಾವೆಲ್ಲ ಈಗ ವಯಸ್ಸಾಗಿ ಮನೆ ಸೇರ್ಕೊಂಡು ಹೋಗ್ತಾರೆ. ನನಗೂ ಈಗ 75 ವರ್ಷ ವಯಸ್ಸು. ಬೇರೆ ಬೇರೆಯವರೆಲ್ಲ ಬಹಳ ಹುರುಪಿನಿಂದ ಇರ್ತಕ್ಕಂಥವರೆಲ್ಲ ಮನೆ ಸೇರಿದರೆ ಕೆಲವರು ಹಸು ಹೀಗಿದ್ದಾರೆ ಅಂತ ಹೇಳಿದ್ರು. ಈ ವಿಚಾರದಲ್ಲಿ ಬಹಳ ಯುವಕರ ಶಕ್ತಿ ಬಹಳ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕ ಮತ್ತು ದೇಶವನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಏನ್ ಶೇಕಡ 85 ಭಾಗ ಇತ್ತಂತ 1980ರಲ್ಲಿ 85 ಭಾಗ ರೈತರು ಬೇಸಾಯ ಮಾಡ್ತಾ ಇದ್ರು. ಇವತ್ತು 85 ಇಲ್ಲ 30%ಗೆ ನಮ್ಮ ರೈತಾಪಿ ವರ್ಗ ಬಂದಿದೆ. ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ಳಲಿಕ್ಕೆ ಬಹಳ ಹಿಂಜರಿತಾ ಇದ್ದಾರೆ ನಮ್ಮ ಜನರು. ಯಾಕೆಂದ್ರೆ ಇದರಲ್ಲಿ ಬಹಳ ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ತಾವು ಕೂಡ ಇದು ಬಹಳ ಬುದ್ಧಿವಂತರಿದ್ದೀರಾ. ನೀವು ಹಳ್ಳಿಗಾಡಿಂದ ಬಂದು ನಗರ ಸೇರಿದ್ದೀರಾ, ಬುದ್ಧಿವಂತರಿದ್ದೀರಾ. ಇಂಥವೆಲ್ಲ ಬಹಳ ಹೆಚ್ಚು ರೈತರಿಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಇವತ್ತಿನ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಹಾಳಾಗೋಯ್ತು ಅಂದ್ರೆ ನಮ್ಗೆ ಯಾರು ಊಟಕ್ಕೆ ನಮ್ಗೆ ಯಾರಿಗೂ ತಾಪತ್ರೆ ಆಗುತ್ತೆ. ಆ ಕಾರಣದಿಂದ ಉಳಿಸೋದಕ್ಕೆ ನಾವಿನ್ ಮುಂದೆ ಏನಾದರೂ ಒಂದು ಮಾಡ್ಬೇಕಲ್ಲಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಎಲ್ಲಿ ಕೇಳ್ತಾ ಇದೆ, ಯಾವ ರೀತಿ ಕೇಳ್ತಾ ಇದೆ, ಏನ್ ಮಾಡೋದು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ತಿಳುವಳಿಕೆ ಬಹಳ ಇಲ್ಲ. ಆ ತಿಳುವಳಿಕೆ ಕೊಡ್ತಕ್ಕಂಥ ಜನರು ಹೆಚ್ಚಾದಾಗ ಈ ಒಂದು ವ್ಯವಸ್ಥೆ ಮುಂದುವರಿಬಹುದು ಅಂತಕ್ಕಂಥ ವಿಚಾರಕ್ಕೆ. ಯಾಕೆಂದ್ರೆ ಇವರೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆ ತಾಂತ್ರಿಕ ವರ್ಗಗಳಲ್ಲಿ ನಾವು ಉಪಯೋಗಿಸ್ಕೊಳಕ್ ಆಗ್ತಾ ಇದೆ. ಅದಕ್ಕೆ ನಾವು ಸ್ಟೂಡೆಂಟ್ಸ್ಗಳನ್ನ ಮುಖ್ಯವಾಗಿ ನಾವು ಸ್ಟೂಡೆಂಟ್ಸ್ಗಳು, ರೈತರ ಮಕ್ಕಳವರೆಲ್ಲ ಎಲ್ಲ ಪಟ್ಟಣ ಪ್ರದೇಶದಲ್ಲಿ ಓದ್ತಾ ಇದ್ದಾರೆ. ನೀವು ಕೂಡ ರೈತರ ಮಕ್ಕಳು. ನಾವು ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದ್ರೆ ಮುಂದೆ ಏನು 85 ಭಾಗ ಇತ್ತು, ಈಗ 30 ಭಾಗ ಆಗಿದೆ. ಮುಂದೆ 0% ಬಂದಾಗ ನಮಗೆಲ್ಲ ಅನ್ನ ಇರುತ್ತೆ. ಯಾಕಂದ್ರೆ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ನಮ್ಮ ಯುವಕ ಯತೀಶ್ ತುಕಾರಾಮ್ ಈತ ಬಂದು, ಇಲ್ಲ ನಾನು ನಿಮ್ಮ ಜೊತೆಗೆ ಸೇರ್ತೀನಿ, ನಿಮ್ಮ ಜೊತೆ ಇದ್ದು ನಾನು ರೈತರು ಬರುವಾದಂಥ ಕೆಲಸ ಮಾಡ್ತೀನಿ ಅಂತ ಬಂದಾಗ ಅದನ್ನ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿ ರಾಜ್ಯಕ್ಕೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದನ್ನು ನಾವು ಮಾಡಿದ್ದೇವೆ. ಮತ್ತೆ ಈ ಆರ್ಗನೈಸ್ ಯಾತಕ್ಕೆ ಫುಡ್ ಚೈನ್ ಕ್ಯಾಂಪೇನ್ ನಲ್ಲೂ ಕೂಡ ಆತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಂಪೂರ್ಣವಾಗಿ ಕೃಷಿ ನಿಂತೋಗುತ್ತಲ್ಲ, ಆ ಕಾರಣದಿಂದ ಇದನ್ನೇನಾದ್ರೂ ಮಾಡಿ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಈ ಆರ್ಗನೈಸ್ ಈ ಒಂದು ಕಂಪನಿ ಫುಡ್ ಚೈನ್ ಕ್ಯಾಂಪೇನ್ ಮತ್ತು ನಮ್ಮ ಸ್ನೇಹಿತರಾಗಿ ಬಹುಶುಭಂ ಫೌಂಡೇಶನ್ ಇವರು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅರಿವನ್ನ ಮೂಡಿಸ್ತಕ್ಕಂಥದ್ದನ್ನ ವಾಕಥಾನ್ ಜಾಥಾ ಕಾರ್ಯಕ್ರಮವನ್ನ ನಾಳೆ ಫ್ರೀಡಂ ಪಾರ್ಕ್ನಿಂದ ಮೈಸೂರು ಬ್ಯಾಂಕ್ ಇದ್ದು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ವಿಚಾರಕ್ಕೆ ಇಟ್ಕೊಂಡು ಇವತ್ತು ಪೂರ್ವಭಾವಿಯಾಗಿ ತಮಗೆ ತಿಳಿಸೋದಕ್ಕೆ ನಾವೆಲ್ಲ ಸೇರಿದ್ದೀವಿ. ತುಕಾರಾಮ್ ಅಂತ ನಾನು ಫುಡ್ ಚೈನ್ ಕ್ಯಾಂಪೇನ್ ಫೌಂಡರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡದು ಇನ್ಕ್ಯುಬೇಟ್ ಆಗಿ 4 ವರ್ಷದಿಂದ ನನ್ನ ಕಾರ್ಯವನ್ನು ನಡೆಸುತ್ತಿದ್ದೀನಿ. ಸ್ಟೂಡೆಂಟ್ಸ್ ಫಾರ್ಮರ್ ವಾಕಥಾನ್ ಎಡಿಷನ್ 2 ನಮ್ಮ ಥೀಮ್ ಬಂದ್ಬಿಟ್ಟು ನೇಚರ್, ಯೂತ್ ಅಂಡ್ ಎಕಾನಮಿ. ಯಾಕೆಂತ ಹೇಳಿದ್ರೆ ನಮ್ಮ ಫುಡ್ ಸೆಕ್ಯೂರಿಟಿ ನೇಷನ್ ಇದು ತುಂಬಾ ರಿಸ್ಕ್ ಅಲ್ಲಿ ಇದೆ, ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ. ಯಾಕೆಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಫಾರ್ಮರ್ಸ್
ಫಾರ್ ದ ನೆಕ್ಸ್ಟ್ ಜನರೇಷನ್ಸ್ ಟು ಕಮ್. ಎಲ್ಲ ರೈತರಿಗೆ ಕರ್ನಾಟಕದ ನಾವು ರಿಸರ್ಚ್ ಮಾಡಿ ನೋಡುವಾಗ ಎಲ್ಲ ರೈತರಿಗೆ 60ರಿಂದ 65 ವರ್ಷ ಮೀರಿದವರೇ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ದಕ್ಷಿಣ ಕನ್ನಡ ಕಾಲೇಜ್ ಹಾಗೂ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್. ಪ್ರತಿಯೊಂದು ಕಾಲೇಜ್ಗಳಿಗೆ ಭೇಟಿ ಮಾಡಿ ಅದರ ರೆಸ್ಪೆಕ್ಟಿವ್ ವೈಸ್ ಚಾನ್ಸಲರ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಅವರ ಹತ್ರ ಮಾತಾಡಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ರೆಗ್ಯುಲರ್ ಬೇಸಿಸ್ ಕಂಡಕ್ಟ್ ಮಾಡ್ತಿದ್ದೀವಿ ಅಗ್ರಿಕಲ್ಚರ್ ಬಗ್ಗೆ. ಸೊ ನಮಗೆ ಸಪೋರ್ಟ್ ಆಗಿ ನಿಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ IIT ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ AB ಪಾಟೀಲ್ ಸರ್ ಪ್ರೆಸಿಡೆಂಟ್ ಹಾಗೂ ಗೌಶುಭ ಫೌಂಡೇಶನ್ ನರೇಂದ್ರ ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿ ನನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೇನೆ. ಎಲ್ಲ ರೈತರು ಏನಾದರೂ ಸಮಸ್ಯೆ ಇದ್ರೆ ಅವರ ರೈತರ ಸಮಸ್ಯೆಗೆ ನಾವು ಆದಷ್ಟು ಎಲ್ಲ ಇನ್ಸ್ಟಿಟ್ಯೂಷನ್ ಹಾಗೂ ಎಲ್ಲ ಆರ್ಗನೈಸೇಷನ್ ಜೊತೆ ಸೇರಿ ಅವರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡ್ತೇವೆ. ಹಾಗೆ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ನೆಕ್ಸ್ಟ್ ಜನರೇಷನ್ ಯೂತ್ ಅಗ್ರಿಕಲ್ಚರಿಗೆ ಬರಬೇಕೆಂದು ನಮ್ಮ ಒಂದು ಪ್ರಯತ್ನ. ಆ ಪ್ರಯತ್ನವನ್ನು ನೀವು ಕೂಡ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಟ್ಟು ನಾಳೆ ನಡೆಯಲಿ ಇರುವ ಕಾರ್ಯಕ್ರಮ ಸ್ಟೂಡೆಂಟ್ಸ್ ಫಾರ್ಮರ್ಸ್ ವಾಕಥಾನ್ ಹೀಗೆ ಎಲ್ಲರೂ ಪಾರ್ಟಿಸಿಪೇಟ್ ಆಗಿ ಎಲ್ಲರೂ ಆದಷ್ಟು ಜನ ಸೇರಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ನರೇಂದ್ರ ಗೌಶುಭಂ ಫೌಂಡೇಶನ್ ಸಂಸ್ಥಾ June 14 ಸ್ಟೂಡೆಂಟ್ಸ್ ಫಾರ್ಮರ್ಸ್ ರ್ಯಾಲಿ ವಾಕಥಾನ್ ನಡೆಯಲಿದೆ. ನಾನು ಎಲ್ಲರಲ್ಲೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಯಂಗ್ ಪಾರ್ಟಿಸಿಪೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಫ್ರೆಂಡ್ಸ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕರ್ಕೊಂಡು ಬಂದು. ಎರಡನೇದು ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ ಐ ಕಮ್ ಫ್ರಮ್ ಅ ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ನನ್ನ ಪ್ರಿಂಟಿಂಗ್ ಇಂಡಸ್ಟ್ರಿ 32 ಇಯರ್ಸಿಂದ ನಡೆಸ್ತಾ ಇದ್ದೀನಿ. ಸೊ ನಮ್ಮ ತಾತ ಮುತ್ತಾತ ಎಲ್ಲ ಪಾರ್ಟ್ನರ್ಸ್ ಆಗಿದ್ದು. ಈಗ 3rd ಜನರೇಷನ್ ನಾವೆಲ್ಲ ಈಗ ಸಿಟಿಗೆ ಬಂದು ಓದಿ ಮತ್ತೆ ಬಿಸ್ನೆಸ್ ಮಾಡಿ ಮತ್ತೆ ಫಾರ್ಮಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಯಂಗ್ಸ್ಟರ್ಸಲ್ಲಿ ಏನು ರಿಕ್ವೆಸ್ಟ್ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಪ್ಯೂಟರ್ ಸೈನ್ಸ್ ಅಂತಾನೆ ಅಲ್ಲ, ಡಾಕ್ಟರ್ ಅಂತಾನೆ ಅಲ್ಲ, ಸ್ಪೋರ್ಟ್ಸ್ ಪರ್ಸನ್ ಅಂತಾನೆ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ದೇರ್ ಇಸ್ ಆಪರ್ಚುನಿಟಿ. ಬಟ್ ಒಂದು ಆಪರ್ಚುನಿಟಿನ ನಾವು ಹೆಂಗೆ ಉಪಯೋಗಿಸ್ಕೊಬೇಕು ಅನ್ನೋದು ನಾವೆಲ್ಲ ಓದಿ ತಿಳ್ಕೊಬೇಕು. ಅದೇ ರೀತಿ ಓದಿದ ಮೇಲೆ ನೋಡಿ ತಿಳ್ಕೊಬೇಕು. ಅದೇ ರೀತಿ ನೋಡಿದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ಅಳವಡಿಸ್ಕೊಂಡು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಗ್ರೋತ್ ಪ್ಯಾಟರ್ನ್ನ ನಾವು ಯಾವ ರೀತಿ ತಗೊಂಡೋಗುತ್ತೆ ಗ್ರೋತ್ ಅನ್ನೋದು ಒಂದು ನಾವು ತಿಳ್ಕೊಬೇಕು. ಹೆಂಗೆ ಅಂದರೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ನಾವು ಗ್ರೋತ್ ಇದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದೆ. ಯಾವುದೇ ಒಂದು ಉದಾಹರಣೆಗೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕಾಗಲಿ, ಇಲ್ಲ ಒಬ್ಬರು ಡಾಕ್ಟ್ರು ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕಾಗಲಿ, ಒಬ್ಬ ಆ್ಯಕ್ಟರು ಅಥವಾ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕೆ ಆಗುತ್ತೆ ಅಂತ ಆ ಕಲ್ಪನೆಯಲ್ಲಿ ಇರಬಾರ್ದು. ಈವನ್ ಅ ಶೆಫ್ ಕ್ಯಾನ್ ಬಿ ಅ ಕರೋಡ್ಪತಿ, ಈವನ್ ಡ್ರೈವರ್ ಕ್ಯಾನ್ ಬಿ ಅ ಕರೋಡ್ಪತಿ. ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ದೇರ್ ಆರ್ ಪೀಪಲ್ ಹೂ ಆರ್ ಸೀನ್ ಸಕ್ಸಸ್ ಇನ್ ಲೈಫ್. ಅಂದರೆ ಯಾವುದೇ ನಮ್ಮದು ಒಂದು ಮಾರ್ಗ ರೂಟ್ ಇಟ್ಕೊಬೇಕು. ಆ ರೂಟಲ್ಲಿ ನಾವು ಪೀಕ್ನ ಅಚೀವ್ ಮಾಡಲಿಕ್ಕೆ ನಾವು ನಮ್ಮ ಓನ್ ಪಾತ್ನ ನಾವು ಚೂಸ್ ಮಾಡ್ಕೊಬೇಕು. ಸೊ ಪ್ರತಿಯೊಬ್ಬರು ಯಂಗ್ಸ್ಟರ್ನು ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಕೆರಿಯರ್ ಚೂಸ್ ಮಾಡುವಾಗ ಆಗಲಿ ಕೈಂಡ್ಲಿ ಕನ್ಸಿಡರ್ ಅಗ್ರಿಕಲ್ಚರ್ ಆಲ್ಸೋ ಆಸ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕಂದರೆ ಈಗ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರ್ಗಳು, ಪ್ಲಸ್ ಬೇರೆ ಈಗ ನ್ಯೂ ಟೆಕ್ನಾಲಜಿ, AI ಟೆಕ್ನಾಲಜಿ ಅಲ್ಲಿಗೆಲ್ಲರೂ ಬಂದ್ಬಿಟ್ರೆ ಅವರೆಲ್ಲರೂ ಓಕೆ ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಿ ಅವ್ರಿಗೆ ದಿನನಿತ್ಯ ಊಟ, 3 ಹೊತ್ತು ಊಟ, ಅಥವಾ ಕೆಲವರು 4 ಹೊತ್ತು ಊಟ, ಅಥವಾ ಕೆಲವರು ಡಯಟ್ ಮಾಡೋರು 2 ಹೊತ್ತು ಊಟ ಮಾಡೋಂಥವ್ರಿಗೆ ಆಹಾರ ಎಲ್ಲಿಂದ ಬರಬೇಕು? ಯಾರೋ ಒಬ್ಬರು ರೈತ ಬೆಳಿಬೇಕು. ಸೊ ಅದಕ್ಕೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಯಂಗ್ಸ್ಟರ್ಸಲ್ಲಿ ನೀವೆಲ್ಲ ಓದಿ
ಯು ಇಂಪ್ಲಿಮೆಂಟ್ ತಾತ ಮುತ್ತಾತ ಕಾಲದಿಂದ ಬಂದಿರೋ ರೈತರ ಪ್ರೊಫೆಷನ್ನ ನೀವು ಓದ್ಕೊಂಡು ಬಂದು ಲೇಟೆಸ್ಟ್ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಅದರಲ್ಲಿ ಓಕೆ ಒಂದು ಎಕರೆಗೆ ಒಂದಷ್ಟು ಕೆ ಜಿ ಬೆಳೀತಾ ಇದ್ರು ಅಂದರೆ 100 kg ಬೆಳೀತಾ ಇದ್ರು ಅಂದರೆ ನೀವು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಈಗಿರೋ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಅದನ್ನ ಉತ್ಪಾದನೆ ಹೆಂಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಇನ್ಕ್ರೀಸ್ ಮಾಡೋದು 100 kgs ಇನ್ಕ್ರೀಸ್ ಮಾಡೋದನ್ನ 200 kgs ಹೆಂಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಜಾಸ್ತಿ ಪ್ರೊಡಕ್ಷನ್ ತಗೊಂಡ್ಬಂದು ಅದನ್ನ ಮಾರುಕಟ್ಟೆಯಲ್ಲಿ ನೀವು ಡೈರೆಕ್ಟ್ ಈಗ ಎಲ್ಲ ನಿಮಗೆ ವೆಬ್ಸೈಟ್ಗಳಿದೆ ನೀವೇನು ಇದಕ್ಕೆ ಮಾರ್ಕೆಟ್ ಹೋಗ್ಬೇಕು ಅಲ್ಲಿ ಕೊಡ್ಬೇಕಂತ ಏನಿಲ್ಲ ಯು ಕ್ಯಾನ್ ಚೂಸ್ ಯುವರ್ ಓನ್ ಕನ್ಸ್ಯೂಮರ್ಸ್ ಅಂಥವ್ರಿಗೆ ಕೊಟ್ಟು ನಿಮ್ಮ ಓನ್ ಬೆಳೆಯನ್ನು ಬೆಳೆದು ನಿಮ್ಮ ಬೆಳೆ ಚೆನ್ನಾಗಿದ್ರೆ ನಿಮ್ಮ ಪ್ರೈಸಸ್ ನೀವೇ ಫಿಕ್ಸ್ ಮಾಡಿಕೊಂಡು ಸೊ ಯು ಕ್ಯಾನ್ ಅರ್ನ್ ಯುವರ್ ಓನ್ ಪ್ರಾಫಿಟ್ ಮಾರ್ಜಿನ್ಸ್ ನಿಮ್ಮ ಕ್ವಾಲಿಟಿ ಪ್ರಾಡಕ್ಟ್ ಚೆನ್ನಾಗಿದ್ರೆ ಮಾರ್ಜಿನ್ಸ್ ಚೆನ್ನಾಗಿರುತ್ತೆ ಸೊ ಆದ್ರಿಂದ ಐ ರಿಕ್ವೆಸ್ಟ್ ಆಲ್ ದಿ ಯಂಗ್ಸ್ಟರ್ಸ್ ಟು ಕನ್ಸಿಡರ್ agriculture as a good option for further studies.